ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಷ್ಮಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಲೈನ್ ನೋಡಿದ್ರೇ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇವಾಗ ಬಂದು ಕೂತಿದ್ದೀವಿ ಮೂಡ್ಲಕಟ್ಟೆ ರೈಲ್ವೆ ಸ್ಟೇಷನಲ್ಲಿ. ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಒಂದು 2 ಮಿನಿಟ್ಸ್ ಲೇಟ್ ಆಗ್ಬೋದು. ಬಂದು ಇಲ್ಲಿ ಸ್ಟೇಷನಲ್ಲೇ ತಿಂಡಿ ಮಾಡಿದ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ ಹೋಗ್ತೀವಿ, ಎಲ್ಲಿ ರೂಮ್ ಮಾಡಿದ್ದೀವಿ ಅಂತ ಫುಲ್ ಡೀಟೇಲಾಗಿ ವೀಡಿಯೋನ ಶೇರ್ ಮಾಡ್ತೀನಿ. ಪೂರ್ತಿ ವೀಡಿಯೋನ ನೋಡಿ. ವಿಡಿಯೋ ಇಷ್ಟದಲ್ಲಿ ಒಂದು ಎರ್ನಾಕುಲಂನಿಂದ ಒಬ್ಬ ಕಡೆಗೆ ಸಂಚರಿಸುವ ಒಬ್ಬ ಎಕ್ಸ್ಪ್ರೆಸ್ ಗಾಡಿಯು ಇಂದು ಕೆಲವೇ ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಬರಲಿದೆ. ಅನೌನ್ಸ್ ಮಾಡ್ತಾ ಇದ್ದಾರೆ, ಇನ್ನೇನು ಟ್ರೈನ್ ಬರುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ. ಸೊ ಗೋವಾ ಹೋಗ್ತಾ ಇದ್ದೀವಿ. ಎಕ್ಸ್ಪೆನ್ಸಸ್ ಹೇಗಿರುತ್ತೆ, ಒಂದು ಬಜೆಟಲ್ಲಿ ನಾವು ಗೋವಾಕ್ಕೆ ಹೇಗೆ ಹೋಗಿ ಬರ್ಬೋದು ಅಂತ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಫುಲ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ವೀಡಿಯೋನ ಪೂರ್ತಿ ನೋಡಿ. ಬನ್ನಿ ಇವಾಗ ಹೊರಡೋಣ. ಟ್ರೈನ್ ಬರ್ತಾ ಇದೆ, ಹೊರಡ್ತೀವಿ. ಟ್ರೈನ್ ತೋರಿಸ್ತೀನಿ. ಹೊರಡೋಣ. ಹೊರಟ ಮೇಲೆ ಮತ್ತೆ ಸಿಗ್ತೀನಿ. ಬಾವ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಬಂದಿದ್ರು. ಟ್ರೈನಲ್ಲಿ ಇದ್ದೀವಿ. ಹಾಗೆ ಹೋಗ್ತಾ ಹೊರಗಡೆ ಸ್ವಲ್ಪ ಹೊತ್ತು ವ್ಯೂನ ನೋಡ್ತಾ ಹೋದ್ವಿ. ಡೋರ್ ಹತ್ರನೇ ನಿಂತು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಹಾಗೆ ಒಂದಿಷ್ಟು ರೀಲ್ಸ್ನ ಮಾಡಿದ್ದೀನಿ. ಯಾರಿಗಾದ್ರೂ ನೋಡಬೇಕಾದ್ರೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಬೆಳಗ್ಗೆ ಬೇಗ ಬಂದಿದ್ದರಿಂದ ನಾನೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಪ್ರಜ್ವಲ್ ಅವರು ಬಂದು ಸ್ಟೇಷನಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ನನಗೆ ಬ್ರೆಡ್ ಆಮ್ಲೆಟ್ನ ತಗೊಟ್ಟಿದ್ದಾರೆ. ನಾನು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನೋಡ್ಬೋದು ನನ್ನ ಹೇರ್ ಸ್ಟೈಲ್ ಎಲ್ಲ ಹೇಗಾಗಿದೆ ಅಂತ. ನಮಗೆ ಟ್ರೈನ್ ಇದ್ದಿದ್ದು 6:40ಗೆ, ಬಟ್ ಟ್ರೈನ್ ಬಂದಿದ್ದು 7 o'clock. ಹಾಗೆ ನಾವು ಮಡ್ಗಾವ್ ರೀಚ್ ಆಗಬೇಕಾದ್ರೆ 12 ಆಗಿತ್ತು. ಇವಾಗ ನಾವು ಸ್ಟೇಷನ್ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ರೆಂಟೆಡ್ ಬೈಕ್ ಬೇಕಿತ್ತು. ನಿಮಗೆ ಅಲ್ಲೂ ಸಹ ಸಿಗುತ್ತೆ ರೆಂಟೆಡ್ ಬೈಕ್ಸ್. ಜಸ್ಟ್ ಇವಾಗ ಗೋವಾ ರೀಚ್ ಆದ್ವಿ. ರೆಂಟೆಡ್ ಬೈಕ್ ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು, ಅವ್ರಿಗೆ ಕಾಲ್ ಮಾಡಿದ್ದೀವಿ. ಇಲ್ಲೇ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇಳಿತಾನೆ ಮೂಡ್ ಆಫ್ ಆಯಿತು. ಯಾಕೆ ಏನು ಅಂತ ರೂಮ್ಗೆ ಹೋದ್ಮೇಲೆ ಹೇಳ್ತೀನಿ. ಹೇಗಿದೆ ಗೋವಾ? ನೋಡಿ, ಬಿಸಿಲು ಹೇಗಿದೆ ನಮ್ಮೂರಿಗೂ ಗೋವಾಗೂ? ಸೇಮಾ? ನಂಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಇಲ್ಲೇ ಸ್ವಲ್ಪ ಕೂಲಾಗಿದೆ ಅನಿಸುತ್ತೆ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ. ಬನ್ನಿ, ರೂಮ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಫೈನಲಿ ನಾವು ರೆಂಟೆಡ್ ಬೈಕ್ನ ತೊಗೊಂಡ್ವಿ. ಎಷ್ಟಾಯಿತು ಏನು ಅಂತ ನಾನು ಸಪ್ರೇಟ್ ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ರೈಲ್ವೆ ಸ್ಟೇಷನಿಂದ ನಮ್ಮ ರೂಮ್ಗೆ ರೀಚ್ ಆಗೋದಕ್ಕೆ 1 hour ಟ್ರಾವೆಲಿಂಗ್ ಇದೆ. ಸೊ ಹೋಗೋಣ ಬನ್ನಿ. ಹೋಗ್ತಾ ಮುಂದೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಾವಿದ್ದಂಥ ರೆಸಾರ್ಟ್ ವ್ಯಾಲೆಂಟೈನ್ಸ್ ರಿಟ್ರೀಟ್ ಅಂತ. ನಮ್ಮ ರೂಮ್ ಹೇಗಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ವೆಲ್ಕಮ್. ಇವತ್ತು ನಾವು ಸ್ಟೇ ಆಗ್ತಿರುವಂಥ ರೂಮ್ ಇದು. ಎಂಟರ್ ಆಗಿದ ತಕ್ಷಣ ಇಲ್ಲಿ ನಮಗೆ ಮಿನಿ ಕಿಚನ್ ಥರ ಕಾಣಿಸುತ್ತೆ. ಹಾಗೆ ಅವರು ಫ್ರಿಜ್ಜನ್ನು ಕೊಟ್ಟಿದ್ದಾರೆ. ಒಂದು ಸಿಂಕ್ ಹಾಗೆ ಕೆಟಲ್ನ ಕೊಟ್ಟಿದ್ದಾರೆ. ಕಾಫಿ ಟೀ ಏನಾದರೂ ಬೇಕಾದರೆ ಮಾಡ್ಕೋಬೋದು. ಹಾಗೆ ಈ ಕಡೆ ಬಂದರೆ ಒಂದು ಚಿಕ್ಕದಾಗಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಒಂದು 3 ಜನ ಕೂತ್ಕೊಳ್ಳೋಷ್ಟು. ಇದಾದ್ಮೇಲೆ ಈ ಸೈಡ್ ನಮಗೆ ಸೋಫಾ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಸೀನರಿನ ಹಾಕಿದ್ದಾರೆ. ಆಪೋಸಿಟ್ ಅಲ್ಲಿ ಹಾಗೆ ಟಿವಿನ ಕೊಟ್ಟಿದ್ದಾರೆ. ಸೋಫಾ ಮೇಲೆ ಕೂತ್ಕೊಂಡು ನಾವು ಟಿವಿನ ನೋಡ್ಬೋದು. ಹಾಗೆ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಬೆಡ್ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಒಂದು ಮಿರರ್ನ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಥರ. ಹಾಗೆ ಒಂದು ಕ್ವೀನ್ ಸೈಜ್ ಬೆಡ್, ಕಬೋರ್ಡ್ ಕೊಟ್ಟಿದ್ದಾರೆ. ತುಂಬ ಸ್ಪೇಸ್ ಇದೆ, ತುಂಬ ಬಟ್ಟೆಗಳನ್ನ ಇಟ್ಬೋದು. ಇಲ್ಲಿ ಒಂದು ಸಿಂಕ್ ಹಾಗೆ ಒಂದು ಟಾಯ್ಲೆಟ್ ಇದೆ.
ಹಾಗೆ ಒಳಗಡೆ ಬಂದರೆ ಶವರ್ ಏರಿಯಾ ಇದೆ. ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ವಾಶ್ರೂಮ್ ಅಂತೂ. ಬನ್ನಿ ಇವಾಗ ಬಾಲ್ಕನಿ ಕರ್ಕೊಂಡು ಹೋಗ್ತೀನಿ. ಹಾಗೆ ಬಂದರೆ ಇಲ್ಲಿ ಬಾಲ್ಕನಿ ಇದೆ. ಇನ್ನೊಂದೇನಂತ ಹೇಳಿದ್ರೆ ನಮಗೆ 2 ಟಿವಿನ ಕೊಟ್ಟಿದ್ದಾರೆ, ಒಂದು ರೂಮಲ್ಲಿ ಒಂದು ಡೈನಿಂಗ್ ಏರಿಯಾದಲ್ಲಿ. ಓಪನ್ ಮಾಡಿದ್ರೆ ನಮ್ಮ ಬಾಲ್ಕನಿ, ಇಲ್ಲಿಂದ ನಮಗೆ ಫುಲ್ ವ್ಯೂ ಕಾಣುತ್ತೆ. ನಾವು ರೂಮ್ ಬುಕ್ ಮಾಡಿದ್ದು ಅಗೋಡಾ ವೆಬ್ಸೈಟಲ್ಲಿ. ಚೆನ್ನಾಗಿತ್ತು, ಅನ್ಸೀಸನ್ ಆಗಿರೋದ್ರಿಂದ ನಮಗೆ ಕಮ್ಮಿ ಬೆಲೆಗೇ ಸಿಕ್ತು. ಅದೇ ಸೀಸನ್ ವೈಸಲ್ಲಿ ನೀವು ರೂಮ್ನ ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇವಾಗಿರೋ ಪ್ರೈಸ್ಗಿಂತ ಜಾಸ್ತಿನೇ ಇರುತ್ತೆ. ರೂಮ್ ಡೀಟೇಲ್ಸ್ನು ನಾನು ಸಪ್ರೇಟಾಗಿ ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಯಿತು ಅಂತ ಒಂದು ಸಪ್ರೇಟ್ ವಿಡಿಯೋನ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಚೆಕ್ ಇನ್ ಆಗಬೇಕಾದ್ರೆ 2 o'clock ಆಗಿತ್ತು. ಸೊ ಡೈರೆಕ್ಟಾಗಿ ನಾವು ಲಂಚ್ಗೆ ಹೋದ್ವಿ. ಲಂಚ್ಗೆ ನಾವು ಚಿಕನ್ ಲಾಲಿಪಾಪ್ ಹಾಗೂ ಶಿಜ್ವಾನ್ ಫ್ರೈಡ್ ರೈಸ್ನ ಟ್ರೈ ಮಾಡಿದ್ವಿ. ಹಾಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ನಾವು ಹೋಗಿದ್ದು ಕಾಂಡೋಲಿಯಂ ಬೀಚ್ಗೆ. ಕಾಂಡೋಲಿಯಂ ಬೀಚ್ ನಮ್ಮ ರೂಮ್ಗೆ 800 ಮೀಟರ್ ಆಗುತ್ತೆ. ನಾವು ಮಿಡ್ಲಲ್ಲಿ ರೂಮ್ನ ಬುಕ್ ಮಾಡಿದ್ವಿ. ಎಲ್ಲ ಪ್ಲೇಸಸ್ಗೂ ಕವರ್ ಮಾಡೋ ಥರ ಅರೌಂಡ್ 5 ಕಿಲೋಮೀಟರ್ಸ್ ಒಳಗಡೆನೇ ನಮಗೆ ಎಲ್ಲ ಪ್ಲೇಸಸ್ಸು ಸಿಗುತ್ತೆ. ಸಂಜೆ ಬಂದಿರೋದ್ರಿಂದ ಸ್ವಲ್ಪ ಜನ ಇದ್ದರು, ನೋಡ್ಬೋದು. ಚೆನ್ನಾಗಿತ್ತು ಅಟ್ಮಾಸ್ಫಿಯರ್. ಬೀಚ್ ಸೈಡಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಆ ಮ್ಯೂಸಿಕ್ ಇರ್ಬೋದು, ನಮ್ಮ ಫೇವ್ರೆಟ್ ಪರ್ಸನ್ ಜೊತೆ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇನ್ನೂ ಒಂಥರ ಸ್ಪೆಷಲ್ ಆಗಿತ್ತು. ಸಂಜೆ ಆಗ್ತಿದ್ದ ಹಾಗೆ ಅಲ್ಲಿನ ವೈಬ್ಸ್ ಕೂಡ ಚೇಂಜ್ ಆಗುತ್ತೆ. ಸನ್ಸೆಟ್ ಆಗಿರ್ಬೋದು, ಆ ಮ್ಯೂಸಿಕ್, ಕ್ಯಾಂಡಲ್ ಲೈಟ್ ಡಿನ್ನರ್, ಅದೆಲ್ಲ ಒಂಥರ ಮೋಸ್ಟ್ ಸ್ಪೆಷಲ್ ಹಾಗೂ ಮೋಸ್ಟ್ ಮೆಮೊರೇಬಲ್ ಡೇ ಆಗಿತ್ತು. ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ. 8 to 10 ಇದೆ, ಆಲ್ರೆಡಿ 9 ಆಗಿದೆ, ಲೇಟ್ ಆಗುತ್ತೆ ಅಂತ ತಿಂಡಿ ಮಾಡ್ಕೊಂಡು ಬಂದೆ ರೆಡಿ ಆಗೋಣ ಅಂತ ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಡೇ ತುಂಬ ರಿಲ್ಯಾಕ್ಸಿಂಗ್ ಆಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದು ಸೆಕೆಂಡ್ ಡೇ. ಇವತ್ತು ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ಅಂತ ಹೇಳಿದ್ರೆ ಬ್ರೆಡ್, ಜಾಮ್, ಬಟರ್, ಹಾಗೆ ಫ್ರೂಟ್ಸ್ ಇತ್ತು, ವಾಟರ್ ಮೆಲನ್, ಬನ್ ಇತ್ತು, ಕೇಸರಿ ಬಾತ್ ಇತ್ತು, ಹಾಗೆ ಒಂದು ಕುರ್ಮಾ ಇತ್ತು ಆಲೂಗಡ್ಡೆದು. ನಮಗೆ ಎಗ್ ಬೇಕಾದರೆ ಸಪ್ರೇಟಾಗಿ ನಾವು ಇನ್ಫಾರ್ಮ್ ಮಾಡಬೇಕು, ಬಾಯ್ಲ್ಡ್ ಎಗ್ ಸಿಗುತ್ತೆ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ನ ನಾವು ಬುಕ್ಕಿಂಗ್ ಚಾರ್ಜಸಲ್ಲೇ ಇನ್ಕ್ಲೂಡ್ ಮಾಡಿದ್ವಿ. ಬೆಳಗ್ಗೆ ಹೊರಗಡೆ ಹೋಗಿ ತಿನ್ನೋದು ಬೇಡ, ರೂಮಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಇದಿತ್ತು ನಮಗೆ ಫಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ. ಪ್ರಜ್ವಲ್ ಅವರಂತೂ ತುಂಬಾ ಅಪ್ಸೆಟ್ ಆದರು. ಯಾಕಂದರೆ ನಾವು ಹೊರಗಡೆ ತಿಂದಿದ್ರೆ ದೋಸೆ, ಇಡ್ಲಿ ಆ ಥರ ನಾವು ಹೇಗೆ ಮನೇಲಿ ತಿಂತೀವಿ ಆ ಥರ ಏನಾದರೂ ತೊಗೊಳ್ಬೋದಿತ್ತು. ಇಲ್ಲಿ ನೋಡಿದ್ರೆ ಬ್ರೆಡ್ ಜಾಮ್ ಇದೆ ಅಂತ. ಸೊ ಸ್ವಲ್ಪ ಅಪ್ಸೆಟ್ ಆದರು, ಬಟ್ ಓಕೆ, ಅದನ್ನೇ ಮಾತಾಡ್ತಿದ್ವಿ ಇಲ್ಲಿ, ಇದನ್ನೆಲ್ಲ ತಿನ್ಕೊಂಡು ಹೇಗಿರೋದಪ್ಪ ಅಂತ. ಓಕೆ, ನನಗಂತೂ ಲೈಟಾಗಿತ್ತು ಬ್ರೇಕ್ಫಾಸ್ಟ್, ಚೆನ್ನಾಗಿತ್ತು. ಹಾಯ್, ಇದು ಡೇ 2 ಗೋವಾದಲ್ಲಿ. ಇವಾಗ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು. ಇದು ನಾವು ಸ್ಟೇ ಆಗಿದ್ದಂತಹ ರೆಸಾರ್ಟ್ ವ್ಯಾಲೆಂಟೈನ್ಸ್ ರಿಟ್ರೀಟ್ ಅಂತ ಇದೆ. ಪೂರ್ತಿ ವಿಡಿಯೋನ ಆಮೇಲೆ ಹಾಕ್ತೀನಿ. ಹಾಗೆ ನಾವು ರೆಂಟ್ಗೆ ಬೈಕ್ ಪರ್ಚೇಸ್ ಮಾಡಿರೋ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ರೆಂಟೆಡ್ ಬೈಕ್ ನಮಗೆ ಕನ್ನಡದವರೇ ಸಿಕ್ಕಿದ್ರು, ಅದನ್ನು ಈಸಿ ಆಯಿತು. ಕಾಸ್ಟ್ ಎಷ್ಟಾಗುತ್ತೆ, ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಹೋಗೋಣ. ಅಗೋಡಾ ಫೋರ್ಟ್ ಕೊಡ್ತಾ ಇದ್ದೀವಿ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ.
ಇವಾಗ ಅಗೋಡಾ ಫೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಪರ್ ಪರ್ಸನ್ಗೆ 25 ಚಾರ್ಜ್ ಮಾಡ್ತಾರೆ, ಹಾಗೆ ಫಾರಿನರ್ಸ್ಗೆ 300 ಚಾರ್ಜ್ ಮಾಡ್ತಾರೆ. ಹೋಗ್ತಾ ಇದ್ದೀವಿ. ಇವಾಗ ತುಂಬ ಬಿಸಿಲಿತ್ತು ನೋಡ್ಬೋದು. ಎಲ್ಲರೂ ಅಲ್ಲಿ ಹೊರಗಡೆ ಕ್ಯಾಪ್ನ ಬೈ ಮಾಡ್ತಾಯಿದ್ರು, ಬಟ್ ನಾವು ಸನ್ಗ್ಲಾಸ್ ಹಾಕಿದ್ದೀವಲ್ಲ ಬೇಡ ಅಂತ ಹಾಗೆ ಬಂದ್ವಿ. ಇವಾಗ ಅಗೋಡಾ ಫೋರ್ಟಲ್ಲಿ ಇದ್ದೀವಿ. ಫುಲ್ ಸಿಕ್ಕಾಪಟ್ಟೆ ಬಿಸಿಲಿದೆ. ವಿತೌಟ್ ಸನ್ಗ್ಲಾಸ್ ಬರೋಕ್ಕಾಗಲ್ಲ. ಒಂದು ಹ್ಯಾಟ್ ಇರಬೇಕು, ಒಂದು ಗ್ಲಾಸ್ ಇರಬೇಕು. ಇಲ್ಲಿ ಅಗೋಡಾ ಫೋರ್ಟ್ ಹೇಗಿತ್ತು, ಅದನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ಒಂದಿಷ್ಟು ಪಿಕ್ಚರ್ಸ್ನ ಹಾಕಿದ್ರು. ಸೊ ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನೀಟಾಗಿ ಪ್ಲೇಸ್ನ ಮೇಂಟೈನ್ ಮಾಡಿದರು. ಹಾಗೆ ತುಂಬ ಹೊತ್ತು ನಮಗೆ ಆ ಬಿಸಿಲಲ್ಲಿ ಇರೋದಕ್ಕಾಗಿಲ್ಲ. ಬೇಗನೆ ಹೊರಗಡೆ ಬಂದ ತಕ್ಷಣ ಪ್ರಜ್ವಲ್ ಅವರು ಇಲ್ಲಿ ಫ್ರೆಶ್ ಲೈಮ್ ಸೋಡಾನ ತೊಗೊಳ್ತಾ ಇದ್ದಾರೆ. ಇಲ್ಲೂ ಸಹ ನಮಗೆ ಕನ್ನಡದವರೇ ಸಿಕ್ಕಿದ್ರು. ಏನೋ ಹೋದಲ್ಲೆಲ್ಲ ಕನ್ನಡದವರೇ ಸಿಗ್ತಾ ಇದ್ದಾರೆ. ಅದು ಒಂಥರ ಅಡ್ವಾಂಟೇಜ್, ಹಾಗೆ ಒಂಥರ ಖುಷಿ ವಿಷಯ. ಹೊರಗಡೆ ಹೋದಾಗ ನಮ್ಮೂರ ಕಡೆಯವ್ರು ಸಿಕ್ಕಿದ್ರು ಅಥವಾ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು ಅನ್ನೋ ಒಂಥರ ಖುಷಿ ಇರುತ್ತೆ. ಇಲ್ಲಿಂದ ನಾವು ಹೊರಟಿದ್ದು ಕಲ್ಲಂಗುಟ್ಟೆ ಬೀಚ್ಗೆ. ರೀಚ್ ಆಗಬೇಕಾದ್ರೆ 12:30 ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲೊಂದು ಚಾಲೆಂಜ್ನ ತೊಗೊಂಡಿದ್ದೀವಿ. ಏನು ಅಂತ ಮುಂದೆ ನೀವೇ ನೋಡಿ. ತುಂಬ ಬಿಸಿಲಿದೆ, ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾ ಇದ್ದೀವಿ. ಅದಕ್ಕೇ ಇವಾಗ ನಾವು ಕಲ್ಲಂಗುಟ್ಟೆ ಬೀಚ್ಗೆ ಬಂದಿದ್ದೀವಿ. ನೋಡೋಣ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಸಂಜೆ ಬಾಗ ಬೀಚ್ಗೆ ಹೋಗ್ತೀವಿ. ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಟೈಮ್ ಇತ್ತು ನಾವು ತೊಗೊಳೋಂತಹ ಆ್ಯಕ್ಟಿವಿಟೀಸ್ಗೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಅಲ್ಲೇ ಹತ್ತಿರದಲ್ಲಿದ್ದಂಥ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ನಾವು ಟ್ರೈ ಮಾಡಿದ್ದು ಚಿಕನ್ ಚಿಲ್ಲಿ ಹಾಗೂ ಒಂದು ಕಾಕ್ಟೇಲ್ನ ತೊಗೊಂಡಿದ್ವಿ. ಚಿಕನ್ ಚಿಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿ ತಿಂದಿದ್ದ ಫುಡ್ ಎಲ್ಲದಕ್ಕಿಂತ ನನಗಿಷ್ಟ ಆಗಿದ್ದು ಚಿಕನ್ ಚಿಲ್ಲಿ. ಇಲ್ಲಿಂದ ನಾವು ಮುಂದೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.